ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ಬೇಳೆ ಸಾಂಬಾರು. ಇದನ್ನು ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಹೇಗೆ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅನ್ನೋದನ್ನು ನೋಡೋಣ. ಹೀಗೆ ಮೊದಲು ನೀವು ನಿಮಗೆ ಎಷ್ಟು ಬೇಕಷ್ಟನ್ನು ಟೊಮೆಟೊ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಫಸ್ಟು ನಾನು ಇಲ್ಲಿ ಒಂದು 4 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ, ಮೀಡಿಯಮ್ ಸೈಜವು. ನಿಮಗೆ ನಿಮ್ಮ ಮನೆಯಲ್ಲಿ ಜನಕ್ಕೆ ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದ್ರ ಕ್ವಾಂಟಿಟಿ ಮೇಲೆ ನೀವು ಟೊಮೆಟೊ ಹಣ್ಣನ್ನು ತಗೋಬೋದು. ಇದನ್ನು ಈ ರೀತಿಯಾಗಿ ಹೆಚ್ಚಿ ಇಟ್ಕೋಬೇಕು. ಹೆಚ್ಚಿಟ್ಕೊಂಡು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅಂದರೆ ಟೊಮೆಟೊ ಹಣ್ಣು ಮತ್ತು ತೊಗರಿಬೇಳೆ. ಈಗ ನಾನು ಎಲ್ಲನೂ ಹೆಚ್ಕೋತಾ ಇದ್ದೀನಿ. ಹೀಗೆ ಕಟ್ ಮಾಡಿ ಎತ್ತಿಟ್ಕೋಬೇಕು ಒಂದು ಪ್ಲೇಟ್ಗೆ. ನೀವು ತುಂಬ ಸಣ್ಣಗಾರು ಕಟ್ ಮಾಡ್ಬೋದು, ಅಥವಾ ಈ ಮೀಡಿಯಮಾರು ಕಟ್ ಮಾಡ್ಬೋದು, ಅಥವಾ ಹಾಗೆ ಉಂಡೆನೇ ಹಾಕ್ತೀನಿ ಅಂತ ಅಂದರೂ ಕೂಡ ನೀವು ಹಾಕಿ ಬೇಯಿಸ್ಬೋದು. ಹಾಗೆಯೇ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ನಾನಿಲ್ಲಿ 1 ಕಪ್ಪಷ್ಟು ಬೇಳೆ ತಗೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಬೇಳೆ. ನಿಮಗೆ ಬೇಕು ಅಂತಂದರೆ ಅದೇ ಮೈಸೂರು ಬೇಳೆ ಬರುತ್ತಲ್ಲ, ಮೊಸರು ಬೇಳೆ ಆಗುತ್ತಲ್ಲ, ಅದನ್ನು ತಗೋಬಹುದು. ನಾನಿಲ್ಲಿ ಗಟ್ಟಿ ಬೇಳೆನೇ ಈ ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಫಸ್ಟು ಏನು ಮಾಡಬೇಕು ಅಂತಂದರೆ ಇವೆರಡನ್ನೂ ಚೆನ್ನಾಗಿ ತೊಳ್ಕೊಬೇಕಂದ್ರೆ ಬೇಳೆಯನ್ನು ತೊಳಿಬೇಕು. ಕುಕ್ಕರಿಗೆ ಇಟ್ಕೊಂಡು ಕುಕ್ಕರಿಗೆ ಹಾಕೋತೀನಿ ನಾನೀಗ. ಕುಕ್ಕರಿಗೆ ಹಾಕಿ ಇದನ್ನು ಚೆನ್ನಾಗಿ 1 ಸಲ ಅಥವಾ 2 ಸಲ ತೊಳಿಬೇಕು ಚೆನ್ನಾಗಿ. ನನಗೆ ಗೊತ್ತಾಗ್ಲಿಂದ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಟೊಮೆಟೊ ಹಣ್ಣನ್ನು ಮೊದಲೇ ತೊಳೆದು ಹೆಚ್ಚಿರೋದ್ರಿಂದ ಈಗ ತೊಳೆಯೋಂಥ ಅಗತ್ಯ ಇಲ್ಲ. ತೊಳೆದು ಇದಕ್ಕೆ ಈಗ ಎಷ್ಟು ಬೇಕಷ್ಟು ಅದನ್ನು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾವು ನೋಡಿ, ಇಷ್ಟು ನೀರನ್ನು ಜಾಸ್ತಿನೂ ಹಾಕಬಾರ್ದು, ಕುದಿಸ್ಕೊಂಡು ತಕ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿರಿ, ಅದನ್ನು ಬೇಯಿಸಾದ್ಮೇಲೆ ನಾನು ಈಗ ಒಂದು ಬಟ್ಲಿಗೆ ಅಂದರೆ ಒಂದು ಬೌಲ್ಗೆ ಅದನ್ನು ತೆಕ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ಸಾಂಬಾರಿಗೆ ನೋಡಿರಿ, ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಇಲ್ಲಿ 10 ಸಾಸಿವೆ, 10 ಕರಿಬೇವಿನ ಎಲೆ ಮತ್ತು ಜೀರಿಗೆಯನ್ನು ತಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ತಗೊಂಡಿದ್ದೀನಿ. 1-2 ಬೆಳ್ಳುಳ್ಳಿಯನ್ನು ಗೆಜ್ಜಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಇಷ್ಟು. ಇನ್ನೊಂದು ಸಲ ಎಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ಅರಿಶಿಣ, ಸಾಂಬಾರು ಪುಡಿ, ಈರುಳ್ಳಿ ಹಾಕ್ತಾಯಿಲ್ಲ ನಾನಿಲ್ಲಿ. ನಿಮಗೆ ಬೇಕು ಅಂದರೆ ಕೂಡ ಆ್ಯಡ್ ಮಾಡ್ಕೋಬೋದು. ಬೆಳ್ಳುಳ್ಳಿ, ಆಮೇಲೆ 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ. ಮತ್ತು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಹಾಕಿ ಮಾತ್ರ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಬೇಡ ಅಂದರೆ ಕೂಡ, ನಮಗೆ ಬೆಲ್ಲ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯನ್ನು ಇಟ್ಟು ಒಲೆ ಹಚ್ಚಿ ಒಂದು ಪಾತ್ರೆನ ಇಟ್ಟು ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಯನ್ನು ಹಾಕಿ ಇಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಬೇಕು. ನೋಡಿ, ಇಲ್ಲಿ ನಾನು ಮೊದಲು ಸಾಸಿವೆ, ಜೀರಿಗೆಯನ್ನು ಹಾಕಿ ಮತ್ತು ಮೆಣಸಿನ್ಕಾಯಿಯನ್ನು ಹಾಕಿ ಬಾಡಿಸಿ ಆದಮೇಲೆ ಅರಿಶಿಣ ಪುಡಿ, ಮತ್ತು ಈಗ ನಾನು ಕುಟ್ಟಿ ಇಟ್ಕೊಂಡಿದ್ದೆ ಜೀರಿಗೆನೂ ಒಂದು 4-5 ಮೆಣಸನ್ನು ಕುಟ್ಟಿಟ್ಕೊಂಡಿದ್ದೆ. ನೆಕ್ಸ್ಟು ಅದನ್ನು ಹಾಕಿದ್ಮೇಲೆ ಮತ್ತೆ ಸಾಂಬಾರು ಪುಡಿಯನ್ನು ಹಾಕಿ ಕದಡ್ತಾ ಇದ್ದೀನಿ. ಅದು ಸಿಹಿಯಕ್ಕೆ ಬಿಡಬಾರ್ದು. ಅದಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಫಸ್ಟ್ ತೋರಿಸಿದ್ಮೇಲೆ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡಿದ್ದು ಅದನ್ನು ನಾವು ಇದರಲ್ಲಿ ಹಾಕಬೇಕು. ಮತ್ತು ಅದು ನೀರು ಸಮೇತ ಏನಿರುತ್ತೆ ಆ ನೀರು ಸಮೇತನೇ ಹಾಕೋಬೇಕು. ಅದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಯಾವುದೇ ರೀತಿ ಚೆಲ್ಲಬಾರ್ದು. ಈಗ ಇದೆಲ್ಲ ಒಂದು ಒಳ್ಳೆ ಕುದಿ ಬರಬೇಕು ಚೆನ್ನಾಗಿ. ಇದನ್ನು ಚೆನ್ನಾಗಿ ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು.
ಹೀಗೆ ಎಲ್ಲನೂ ಹಾಕಿ ಹೀಗೆ ಸೆಟ್ ಮಾಡಿದ್ಮೇಲೆ ನಿಮಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಸಾಂಬಾರು ಎಷ್ಟು ಬೇಕು ಅನ್ನೋದನ್ನು ನಾನಿಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಅದು ಬೇಯಿಸಿದ ಜೊತೆಗೆ ನೀರಿರುತ್ತಲ್ಲ, ಟೊಮೊಟೊ ಹಣ್ಣು ಮತ್ತು ಬೇಳೆಯನ್ನು ಬೇಯಿಸಿದ ನೀರಿರುತ್ತಲ್ಲ ಅದ್ರ ಸಮೇತ ಹಾಕ್ಕೋಬೇಕು. ಮತ್ತು ನಾನೀಗ ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡೆ. ಬೆಲ್ಲ ತುಂಬಾ ಟೇಸ್ಟಿಗೆ ಬ್ಯಾಲೆನ್ಸನ್ನು ಮಾಡುತ್ತೆ. ಉಪ್ಪು ಹುಳಿ ಖಾರಕ್ಕೆ ಒಳ್ಳೆ ಬ್ಯಾಲೆನ್ಸ್ ಮಾಡುತ್ತೆ. ನೀವು ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತೀನಿ. ಈ ಕೊತ್ತಂಬರಿ ಸೊಪ್ಪು ಈ ಸಾಂಬಾರು ಜೊತೆ ಎಲ್ಲ ಬೆಂದು ಹೊಂದ್ಕೊಳ್ಳಿ ಅಂತ ನಾನು ಈಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಆಯಿತು. ಇದೆಲ್ಲ ಈಗ ನಾವು ಒಂದ್ಸಲ ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು, ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು. ಈಗ ನೋಡಿ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾಯಿದೆ. ಹೀಗೆ ಕುದಿಸ್ಕೋಬೇಕು. ಹೀಗೆ ಕುದಿದು ಸ್ಟಾರ್ಟ್ ಆಗ್ತಾಯಿದೆ. ನೀವು ಇದನ್ನು ಯಾವುದಕ್ಕಾದರೂ ಬಳಸ್ಬೋದು. ಅಂದರೆ ಯಾವುದಕ್ಕಾದ್ರೂ ಅಂತಂದರೆ ಇಡ್ಲಿಗೆ, ಚಪಾತಿಗೆ, ದೋಸೆಗೆ, ಅನ್ನ ಸಾಂಬಾರಿಗೆ ಎಲ್ಲ ಕೂಡ ತುಂಬಾ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಸೂಟಬಲ್ ಆಗುತ್ತೆ ಇದು ಸಾಂಬಾರು. ಮತ್ತು ತಕ್ಷಣಕ್ಕೆ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಿಪ್ರೇಷನ್ ಬೇಕು ಅನ್ನೋದೇನೂ ಇರೋದಿಲ್ಲ. ತಕ್ಷಣ ಮಾಡ್ಕೋಬೋದು. ಹೊರಗಡೆಯಿಂದ ಬಂದಾಗ ಮತ್ತು ವರ್ಕಿಂಗ್ ವುಮೆನ್ಸ್ಗಳಿಗೆ ಹೊರಗಡೆಯಿಂದ ಬಂದ ತಕ್ಷಣ ಅಡುಗೆ ಮಾಡಬೇಕು ಅನ್ನೋಂಥ ಇದಿರುತ್ತಲ್ಲ, ಅವ್ರಿಗೆಲ್ಲ ಕೂಡ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಡ್ಲಿ ಜೊತೆಗೆ ಚಟ್ನಿ ಮಾಡಿದರೆ ಅದು ಒಂದು ಟೈಮ್ ಇರುತ್ತೆ ಅಷ್ಟೇ. ಮಧ್ಯಾಹ್ನ ಟೈಮ್ಗೆಲ್ಲ ಹೊರಟೋಗುತ್ತೆ. ಆ ಬಾಕ್ಸಿಗೆಲ್ಲ ಹಾಕಿ ಕಳಿಸೋದಕ್ಕೆ ಸರಿಯಾಗೋದಿಲ್ಲ. ಸೊ ಹಂಗಾಗಿ ನೀವು ಸಾಂಬಾರನ್ನು ಮಾಡಿಕೊಂಡ್ರೆ ಇಡ್ಲಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಎಲ್ಲ ಸೆಟ್ ಆಗುತ್ತೆ. ಹಾಗಾಗಿ ನಾನು ಸಾಂಬಾರು ಮಾಡ್ಕೊಂಡಿದ್ದೆ, ಇಡ್ಲಿ ಜೊತೆಗೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಇದನ್ನು ಪೂರಿ ಜೊತೆ ಮತ್ತು ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಇಡ್ಲಿ, ದೋಸೆ ಎಲ್ಲದ್ರ ಜೊತೆನೂ ಕೂಡ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಆರಾಮಾಗಿ ಟ್ರೈ ಮಾಡ್ಬೋದು. ಮತ್ತು ಬಿಗಿನರ್ಸು ಕಲಿತಾ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಏಕೆಂದರೆ ಅವರಿಗೆ ಯಾವ್ಯಾವುದೆಲ್ಲ ಎಷ್ಟೆಷ್ಟು ಹಾಕಿ ಮಾಡಬೇಕು ಅನ್ನೋದು ಗೊತ್ತಾಗದಿರೋದಿಲ್ಲ. ಮತ್ತು ಮಾಡಿದರೂ ಕೂಡ ಒಳ್ಳೆ ಟೇಸ್ಟ್ ಬರೋದಿಲ್ಲ. ಅಂಥವ್ರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಕುದಿ ಬರ್ತಾಯಿದೆ. ಇದನ್ನು ನೀವು ಆಗಾಗನೇ ತಿರುಗಿಸ್ಕೋಬೇಕು. ಇಲ್ಲಾಂತಂದರೆ ಏನಾಗುತ್ತೆ ಅಂದರೆ ತಳ ಹಿಡಿಯೋಂಥ ಚಾನ್ಸಸ್ ಇರ್ತವೆ. ಬೇಳೆ ಎಲ್ಲ ತಳ ಹಿಡಿಯುತ್ತೆ, ಸೀದಂಗಾಗುತ್ತೆ. ಕೆಳಗಡೆ ಹೋಗಿ ಕೊಚ್ಕೊಬಿಟ್ಟು ಆಗಾಗ ತಿರುಗಿಸ್ಕೋಬೇಕು ಸೌಟಲ್ಲಿ. ಈಗ ನೋಡಿ ಚೆನ್ನಾಗಿ ಕುದೀತೈತೆ. ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ಅದು ಏನು ನಾವು ಸಾಂಬಾರು ಪುಡಿ ಎಲ್ಲ ಹಾಕಿದ್ದೋ ಅದು ಆ ಸಾಂಬಾರು ಜೊತೆ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಬೇಳೆ ಇದ್ರ ಜೊತೆ ಎಲ್ಲ ಆ ರೀತಿಯಾಗಿ ಅದನ್ನು ನಾವು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹೀಗೆ ದಪ್ಪ ಉರಿಲಿ ಬೇಯಿಸ್ಕೋಬೇಕಾಗುತ್ತೆ. ದೊಡ್ಡ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿನ. ನಾನಿಲ್ಲಿ ಬೇಳೆಯನ್ನು ಫುಲ್ಲು ಮಸ್ತ್ ಹಾಕಿಲ್ಲ, ಅಂದರೆ ಫುಲ್ಲು ಸ್ಮ್ಯಾಶ್ ಮಾಡಿಲ್ಲ. ಸ್ವಲ್ಪ ಹಾಗೆ ಬೇಳೆ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಿದೆ, ಆದರೆ ಫುಲ್ಲು ಮೊಸರು ಟೈಪ್ ಆಗಿಲ್ಲ. ನೀವು ಬೇಕು ಅಂದರೆ ಆ ರೀತಿಯೂ ಮಾಡ್ಕೋಬೋದು. ನಾನು ಯಾಕೆಂದರೆ ಕುದೀತಾ ಮತ್ತೆ ಅದು ಇದಾಗುತ್ತೆ, ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನೋಡಿ ಮತ್ತು ಸಾಂಬಾರು ಮತ್ತು ಬೇಳೆನೂ ಸಿಗುತ್ತೆ ಅಂತ ಈ ಟೈಪಿಗೆ ಬಿಟ್ಟಿದ್ದೀನಿ. ಅದೇನು ಬೇಳೆ ಚೆನ್ನಾಗಿ ಬೆಂದಿದೆ. ಫುಲ್ಲು ಬೇಳೆದು ಸಾಂಬಾರು ಜೊತೆ ಸಿಗುತ್ತಲ್ಲ ಅಂತ ಈ ರೀತಿ ಬಿಟ್ಟಿದ್ದೀನಿ. ನಿಮಗೆ ಬೇಡ ಅಂತಂದರೆ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕನೇ ಕೂಡ ಬೇಯಿಸ್ಕೋಬೋದು. ಇದು ಗಟ್ಟಿ ಬೇಳೆ ಇತ್ತಲ್ಲ, ಹಂಗಾಗಿ ನಾನು ಈ ಮಟ್ಟಕ್ಕೆ ಬೇಯಿಸ್ಕೊಂಡೆ. ಮತ್ತು ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾರಲ್ಲಿ ಒಂದು ಕುದ್ದಾದ್ಮೇಲೆ ಕೂಡ ಕರೆಕ್ಟಾಗಿ ಹದವಾಗಿ ಬರುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಈ ಬಿಗಿನರ್ಸು ಅಡುಗೆ ಕಲಿತಾ ಇರೋರ್ಗಂತೂ ಇವೆಲ್ಲ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು.
ಬಿಗಿನರ್ಸ್ಗಳು ಆರಾಮಾಗಿ ಅಡುಗೆನ ಮಾಡ್ಬೋದು. ಮಧ್ಯಾಹ್ನ ಟೈಮ್ಗೆ ಮತ್ತು ರಾತ್ರಿ ಒಂದು ಟೈಮ್ ಮಾಡ್ಕೋಬೇಕು ಅಂದಾಗಲೂ ಕೂಡ ಈ ಸಾಂಬಾರನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಯಾಕೆ ಅಂತಂದರೆ ನಾಳೆ ಊಟ ಮಾಡೋಕ್ಕಾಗಲ್ಲ, ಒಂದು ಟೈಮ್ಗೆ ಮಾಡ್ಕೋಬೇಕು ಅಂದಾಗ ಇವೆಲ್ಲ ಡೆಫಿನೆಟ್ಲಿ ಒಳ್ಳೆಯ ರೆಸಿಪಿಗಳು ಒಂದೊಂದು ಟೈಮ್ಗೆಲ್ಲ, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಹಪ್ಪಳ ಅಥವಾ ಉಪ್ಪಿನಕಾಯಿ ಅಥವಾ ಇನ್ನೂ ಏನಾದರೂ ವಡೆ ಏನಾದರೂ ಮಾಡಿಕೊಂಡ್ರು ಕೂಡ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಒಂದು ಪಲ್ಯನೂ ಕೂಡ ಅಥವಾ ಕೋಸಂಬರಿ ಏನಾದರೂ ಮಾಡ್ಕೋಬೋದು. ಒಳ್ಳೆ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಕುದೀತಾ ಇದೆ. ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ಬೇಕಾದ್ರೆ ಇದೇ ಟೈಮಲ್ಲಿ ಮೊದಲೇ ನಿಮಗೆ ಇದಕ್ಕೆ ಇನ್ನೂ ಸ್ವಲ್ಪ ಹುಳಿ ಸೇರಿಸ್ಬೇಕು ಅಂತಂದರೆ ಹುಣಸೆ ಹಣ್ಣನ್ನು ನೆನೆ ಇಟ್ಟು ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಹುಳಿ ರಸವನ್ನು ಹುಣಸೆ ಹಣ್ಣು ರಸವನ್ನು ಕೂಡ ಸೇರಿಸ್ಕೋಬೋದು. ನಾನು 4 ಟೊಮೆಟೊ ಹಣ್ಣು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣನ್ನು ಇಲ್ಲಿ ಯೂಸ್ ಮಾಡಿಲ್ಲ. ನೀವು ಬೇಕು ಅಂದರೆ ಬೇಕಾದ್ರೆ ಹುಳಿ ಅಂಶ ಬೇಕು ಇನ್ನೂ ಸ್ವಲ್ಪ ಅಂದರೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಕಡಿಮೆಗೆ ಮಾಡಿದ್ದೀನಿ. ನೀವು ನಿಮ್ಮ ಮನೆ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಜನಕ್ಕೆ ನೋಡಿ ಸಾಂಬಾರನ್ನು ರೆಡಿ ಮಾಡ್ಕೋಬೋದು. ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಅಥವಾ 2-3 ಜನಕ್ಕೂ ಬೇಕು ಅಂತಂದರೆ ನೀವು 2 ಟೊಮೆಟೊ ಹಣ್ಣು ಬಳಸ್ಕೋಬೋದು. ಇಲ್ಲ ಜಾಸ್ತಿ ಇದ್ದಾರೆ ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಅದ್ರ ಜೊತೆಗೆ ಮೊದಲು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೋಬೇಕು. ಅದೊಂದು ಮುಳುಗೋ ತನಕ ನೀರು ಹಾಕಬೇಕಾಗಿರುತ್ತೆ. ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಹೀಗೆ ಕುದೀತಾ ಇದೆ. ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೋಬೇಕು. ಏಕೆಂದರೆ ದೋಸೆಗೆ ಇಡ್ಲಿಗೆಲ್ಲವ ಚಟ್ನಿ ಮಾಡಿದರೆ ಏನಾಗುತ್ತೆ, ಈಗ ಸಮ್ಮರ್ ಟೈಮಲ್ಲಿ ಒಂದು 11 ಗಂಟೆ ತನಕ ಇರುತ್ತೆ. ಆಮೇಲೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ, ಇರೋದಿಲ್ಲ. ಆಗ ದೋಸೆ ಇಡ್ಲಿಗೆಲ್ಲ ಇದು ಒಳ್ಳೆ ಕಾಂಬಿನೇಷನ್ನು. ಬೇಕಾದ್ರೆ ಒಂದು ಟೈಮ್ಗೆ ಚಟ್ನಿ ಮಾಡ್ಕೋಬೋದು. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇದನ್ನು ಅನ್ನದ ಜೊತೆ, ಇಡ್ಲಿಯ ಜೊತೆ, ಪೂರಿಯ ಜೊತೆ, ಮತ್ತು ಚಪಾತಿಯ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ರೈಸ್ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ. ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬೇರೆ ಇನ್ನೂ ಯಾವುದು ರೆಸಿಪಿ ಬೇಕು ಅದಕ್ಕೆ ಕಾಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.